ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಚೋದನಕಾರಿ ಭಾಷಣ ಮಾಡದಂತೆ ನೋಟಿಸ್ ಇಶ್ಯೂ ಆಗಿದೆ. ನಮ್ಮ ಧ್ವನಿ ಅಡಗಿಸಲು ರಾಜ್ಯ ಸರ್ಕಾರ ಪ್ರಯತ್ನವನ್ನ ಪಡ್ತಾ ಇದೆ. ನಿಮ್ಮ ಯಾವ ಸೂಚನೆ ಬೆದರಿಕೆಗಳಿಗೂ ಕೂಡ ನಾನು ಹೆದರುವವನು ಅಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರ ಹೇಳಿಕೆ ಇದು. ನಾನು ಇಲ್ಲಿಯ ತನಕ ಪ್ರಚೋದನಕಾರಿ ಭಾಷಣ ಮಾಡಿಲ್ಲ, ಪೊಲೀಸ್ ಇಲಾಖೆ ನೋಟಿಸ್ ಜಾರಿ ಮಾಡಿದೆ ಅಂತ ಸೂಲಿಬೆಲೆ ಅವರು ಹೇಳ್ತಾ ಇದ್ದಾರೆ. ಚಿಂತಕ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಅವರ ಜೊತೆಲಿದ್ದೇನೆ. ಸರ್, ಈಗ ಸರ್ಕಾರ ಕಳೆದ ಕೆಲ ದಿನಗಳ ಹಿಂದೆ ರಿಪೋರ್ಟ್ ಅನ್ನ ತರಿಸಿಕೊಳ್ತು. ಇವತ್ತು ಮತ್ತೊಂದು ಹೊಸ ನೋಟಿಸ್ ಅನ್ನ ಕೊಟ್ಟಿದೆ. ಅಲ್ಲಿಗೆ ಚಕ್ರವರ್ತಿ ಸೂಲಿಬೆಲೆಯವರ ವಿರುದ್ಧ ಇರುವ ಆಕ್ರೋಶವೋ ಅವರ ಮೇಲಿರುವ ಪ್ರೀತಿಯೋ ಪ್ರಚೋದನಾತ್ಮಕಾರಿಯಾದಂತ ಭಾಷಣ ಮಾಡಬಾರದು ಅಂತ ಉಲ್ಲೇಖ ಮಾಡಿದ್ದಾರೆ. ಏನ್ ಉದ್ದೇಶ? ನನಗೆ ಪ್ರಚೋದನಾಕಾರಿ ಭಾಷಣ ಮಾಡಬಾರದು ಅಂತ ಹೇಳಿ ಉಲ್ಲೇಖ ಮಾಡೋದು ಬಹಳ ಹೊಸತೇನೂ ಅಲ್ಲ. ಪ್ರತಿ ಬಾರಿ ಪೊಲೀಸರು ಒಂದು ನೋಟಿಸ್ ಕೊಡ್ತಾರೆ, ಅದು ಸ್ಥಳೀಯರನ್ನ ಕರೆದು ಹೆದರಿಸುವಂತ ಒಂದು ಉಪಾಯ ಅವರದ್ದು. ಬಟ್ ನಂದು ಇದುವರೆಗೂ ಯಾವತ್ತೂ ಪ್ರಚೋದನಕಾರಿ ಭಾಷಣ ಇಲ್ಲ. ನಾನು ಎಲ್ಲೇ ಮಾತಾಡಿದ್ರು ಹಿಸ್ಟ್ರಿಯ ಪಾಯಿಂಟ್ಗಳನ್ನು ತಗೋತೀನಿ, ಯಾವ ಇತಿಹಾಸಕಾರ ಏನ್ ಹೇಳಿದ ಅನ್ನೋದನ್ನ ಮುಂದುವರಿಸ್ತೀನಿ. ಹೀಗಾಗಿ ಅವ್ರು ಎಲ್ಲೂ ಕೂಡ ಅದನ್ನ ತಪ್ಪು ಸರಿ ಅಂತ ಹೇಳುವಂತ ಆ ಒಂದು ಚೌಕಟ್ಟಿನಲ್ಲಿ ಅದನ್ನ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದನೇದು. ಇನ್ನು ಎರಡನೇದು, ಈ ಬಾರಿ ನನಗೆ ಅವ್ರು ಕೊಟ್ಟಿರುವಂತ ನೋಟಿಸ್ ನ ವಿಶೇಷ ಏನು ಅಂತಂದ್ರೆ, ಆ ನೋಟಿಸ್ ನಲ್ಲಿ ಹೇಳಿದ್ದಾರೆ, ನೀವು ಇಲ್ಲಿ ಟಾಪಿಕ್ ನ ಮೇಲೆ ಮಾತನಾಡಬೇಕೆ ಹೊರತು ರಾಜಕೀಯ ಮಾತನಾಡಬಾರದು, ಆಮೇಲೆ ಯಾವುದೇ ರಾಜಕೀಯ ವ್ಯಕ್ತಿಗಳ ಕುರಿತಂತೆ ಮಾತನಾಡಬಾರದು ಅಂತ. ನಂಗೆ ಆಶ್ಚರ್ಯ. ಇದು ಕರ್ನಾಟಕದಲ್ಲಿ ಹೀಗೊಂದು ಹೊಸ ರೂಲ್ ಬಂದಿದೆಯೋ ಅಥವಾ ದೇಶದಲ್ಲೇ ರೂಲ್ ಬಂದಿದೆಯೋ? ರಾಜಕೀಯದ ಬಗ್ಗೆ ಯಾರು ಮಾತನಾಡಬಾರದು ಅನ್ನುವಂತ ಒಂದು ಅಘೋಷಿತ ನಿಯಮವನ್ನ ಎಲ್ಲಿಂದ ತಗೊಂಡ್ ಬಂದ್ರು ಅನ್ನುವಂತ ಪ್ರಶ್ನೆಗೆ ನಾನು ಪೊಲೀಸರಿಗೆ ಉತ್ತರ ಕೇಳಿದ್ದೀನಿ. ನೀವೇ ಒಂದು ಉತ್ತರ ಕೊಡಿ. ರಾಜಕೀಯ ಮಾತನಾಡಬಾರದು ಅಂತ ನನಗೆ ರಿಸ್ಟ್ರಿಕ್ಷನ್ ಹಾಕಿದೀರಾ? ಅಥವಾ ತೇಜೋವಧೆ ಅನ್ನೋದು ನಿಮ್ಮ ಬಗ್ಗೆ ನಿಮ್ಮ ವಿಚಾರ ಏನು? ನಾನು ಯಾವುದೇ ವ್ಯಕ್ತಿಯ ಬಗ್ಗೆ ಏನಾದರೂ ಹೇಳಿದ್ರೆ, ಅವ್ರ ಕುರಿತಂತೆ ಏನಾದರೂ ಮಾತನಾಡಿದ್ರೆ ಅದು ತೇಜೋವಧೆ ಆಗುತ್ತಾ? ದಿನ ಬೆಳಗ್ಗೆ ಆದ್ರೆ ಕೇರಳ ಕಾಂಗ್ರೆಸ್ಸಿನ ಹ್ಯಾಂಡಲ್ ನಿಂದ ನರೇಂದ್ರ ಮೋದಿ ಅವರ ಕುರಿತಂತೆ ಎಷ್ಟು ಅತ್ಯಂತ ಕೆಟ್ಟದ್ದಾಗಿರುವಂತಹ ಟ್ವೀಟ್ ಮಾಡುವಂತ ಕಾಂಗ್ರೆಸ್ಸಿಗೆ ಮತ್ತು ಅದರ ಸರ್ಕಾರ ಇರುವಂತಹ ಕರ್ನಾಟಕದಲ್ಲಿ ಪೊಲೀಸರು ಮತ್ತೊಬ್ಬರ ತೇಜೋವಧೆ ಮಾಡಬಾರದು ರಾಜಕೀಯ ನಾಯಕರದು ಅಂತ ಹೇಳ್ತಾರೆ ಅಂತಂದ್ರೆ ನಾನು ಅದನ್ನ ನಿರ್ಲಜ್ಜತೆ ಅಂತ ಕರಿತೀನಿ ಅಥವಾ ಹೆದರಿಕೆ ಅಂತ ಕರಿತೀನಿ. ನೀವು ಈ ಹಂತಕ್ಕೆ ಬಂದ್ಬಿಟ್ಟಿದ್ದೀರಾ. ಒಟ್ಟಾರೆ ದುರಂತದ ಸಂಗತಿ. ಇನ್ನೂ ಹೆಚ್ಚಿನ ಸಂಗತಿ ಏನು ಅಂತಂದ್ರೆ, ಕರ್ನಾಟಕದ ವಿಚಾರಕ್ಕೆ ಬಂದಾಗ ಎನ್ಎಸ್ಯುಐನವರು ಕಾಂಗ್ರೆಸ್ನ ಅಲ್ಲಿನ ತರುಣ ಮುಖಂಡರು ಹೋಗಿ ಒಂದು ಲೆಟರ್ ಕೊಟ್ಟಿದ್ದಾರೆ, ಚಕ್ರವರ್ತಿ ಸೂಲಿಬೆಲೆಯನ್ನ ಕುಂದಾಪುರಕ್ಕೆ ಬರ್ಲಿಕ್ಕೆ ಬಿಡಬಾರದು ಅಂತ. ಅಂದ್ರೆ ಇದು ಅಘೋಷಿತವಾಗಿ ಗಡೀಪಾರ್ ಮಾಡಬೇಕು ಅಂತ ನೀವೇನಿದ್ರು ಎಲ್ಲಾ ಜಿಲ್ಲೆಗಳಲ್ಲೂ ಹೀಗೆ ಹೋಗಿ ಪೊಲೀಸರ ಹತ್ರ ನೀವು ಹೇಳಿಸಿ ನೀವು ನಾನು ಬರದೇ ಇರೋದನ್ನ ತಡಿಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀರಾ. ಬಟ್ ನಾನು ಹೋಗ್ತೀನಿ. ನಾಳೆ ಆ ಕಾರ್ಯಕ್ರಮದಲ್ಲಿ ನಾನು ಇರ್ತೀನಿ. ನಮಗೆ ಬಾಬಾ ಸಾಹೇಬ್ರೊಬ್ಬರೇ ದಿಕ್ಕು, ನಮ್ಗೆ ಇನ್ಯಾವುದೂ ಇಲ್ಲ, ನಮ್ಗೆ ಅಧಿಕಾರ ಇಲ್ಲ, ಹಣ ಇಲ್ಲ, ಇನ್ಯಾವ ಬೆಂಬಲವೂ ಇಲ್ಲ. ಇರೋದು ಒಂದೇ ಒಂದು ಬೆಂಬಲ ಅಂತಂದ್ರೆ ಅದು ಬಾಬಾ ಸಾಹೇಬ್ರ ಸಂವಿಧಾನದ ಬೆಂಬಲ. ಅದನ್ನೇ ಆಧಾರವಾಗಿ ಇಟ್ಕೊಂಡು ಏನ್ ಮಾತಾಡಬೇಕು ಅದನ್ನ ಮಾತಾಡ್ತೀನಿ. ಮಾತಾಡಿದ ನಂತರ ಅವ್ರು ಏನ್ ಮಾಡ್ತಾರೋ ಅದಕ್ಕೂ ಬಾಬಾ ಸಾಹೇಬ್ರನ್ನೇ ಮುಂದಿಟ್ಕೊಂಡು ಕೋರ್ಟಿಗೆ ಹೋಗ್ತೀನಿ. ಇಷ್ಟಾಗಿತ್ತು ಚಕ್ರವರ್ತಿ ಸೂಲಿಬೆಲೆ ಅವರ ಮಾತು. ಅಲ್ಲಿಗೆ ಸೆಕ್ಯುಲಾರಿಟಿಗಾಗಿರ್ಬೋದು, ಫ್ರೀಡಮ್ ಟು ಸ್ಪೀಚ್ಗೆ ನಮ್ಮ ರಾಜ್ಯದಲ್ಲಿ ಅವಕಾಶವನ್ನೇ ಕಾಂಗ್ರೆಸ್ ಸರ್ಕಾರ ಕಿತ್ಕೊಂಡಿದೆ ಅಂತ ತಮ್ಮ ಮಾತಿನ ಮುಖಾಂತರ ತಿಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಚೋದನಕಾರಿ ಭಾಷಣ ಮಾಡದಂತೆ ನೋಟಿಸ್ ಇಶ್ಯೂ ಆಗಿದೆ. ನಮ್ಮ ಧ್ವನಿ ಅಡಗಿಸಲು ರಾಜ್ಯ ಸರ್ಕಾರ ಪ್ರಯತ್ನವನ್ನ ಪಡ್ತಾ ಇದೆ. ನಿಮ್ಮ ಯಾವ ಸೂಚನೆ ಬೆದರಿಕೆಗಳಿಗೂ ಕೂಡ ನಾನು ಹೆದರುವವನು ಅಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರ ಹೇಳಿಕೆ ಇದು. ನಾನು ಇಲ್ಲಿಯ ತನಕ ಪ್ರಚೋದನಕಾರಿ ಭಾಷಣ ಮಾಡಿಲ್ಲ, ಪೊಲೀಸ್ ಇಲಾಖೆ ನೋಟಿಸ್ ಜಾರಿ ಮಾಡಿದೆ ಅಂತ ಸೂಲಿಬೆಲೆ ಅವರು ಹೇಳ್ತಾ ಇದ್ದಾರೆ. ಚಿಂತಕ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಅವರ ಜೊತೆಲಿದ್ದೇನೆ. ಸರ್, ಈಗ ಸರ್ಕಾರ ಕಳೆದ ಕೆಲ ದಿನಗಳ ಹಿಂದೆ ರಿಪೋರ್ಟ್ ಅನ್ನ ತರಿಸಿಕೊಳ್ತು. ಇವತ್ತು ಮತ್ತೊಂದು ಹೊಸ ನೋಟಿಸ್ ಅನ್ನ ಕೊಟ್ಟಿದೆ. ಅಲ್ಲಿಗೆ ಚಕ್ರವರ್ತಿ ಸೂಲಿಬೆಲೆ ಅವರ ವಿರುದ್ಧ ಇರುವ ಆಕ್ರೋಶವೋ ಅವರ ಮೇಲಿರುವ ಪ್ರೀತಿಯೋ ಪ್ರಚೋದನಾತ್ಮಕಾರಿಯಾದಂತ ಭಾಷಣ ಮಾಡಬಾರದು ಅಂತ ಉಲ್ಲೇಖ ಮಾಡಿದ್ದಾರೆ. ಏನ್ ಉದ್ದೇಶ? ನನಗೆ ಪ್ರಚೋದನಾಕಾರಿ ಭಾಷಣ ಮಾಡಬಾರದು ಅಂತ ಹೇಳಿ ಉಲ್ಲೇಖ ಮಾಡೋದು ಬಹಳ ಹೊಸತೇನೂ ಅಲ್ಲ. ಪ್ರತಿ ಬಾರಿ ಪೊಲೀಸರು ಒಂದು ನೋಟಿಸ್ ಕೊಡ್ತಾರೆ, ಅದು ಸ್ಥಳೀಯರನ್ನ ಕರೆದು ಹೆದರಿಸುವಂತ ಒಂದು ಉಪಾಯ ಅವರದ್ದು. ಬಟ್ ನಂದು ಇದುವರೆಗೂ ಯಾವತ್ತೂ ಪ್ರಚೋದನಕಾರಿ ಭಾಷಣ ಇಲ್ಲ. ನಾನು ಎಲ್ಲೇ ಮಾತಾಡಿದ್ರು ಹಿಸ್ಟ್ರಿಯ ಪಾಯಿಂಟ್ಗಳನ್ನು ತಗೋತೀನಿ, ಯಾವ ಇತಿಹಾಸಕಾರ ಏನ್ ಹೇಳಿದ ಅನ್ನೋದನ್ನ ಮುಂದುವರಿಸ್ತೀನಿ. ಹೀಗಾಗಿ ಅವ್ರು ಎಲ್ಲೂ ಕೂಡ ಅದನ್ನ ತಪ್ಪು ಸರಿ ಅಂತ ಹೇಳುವಂತ ಆ ಒಂದು ಚೌಕಟ್ಟಿನಲ್ಲಿ ಅದನ್ನ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದನೇದು. ಇನ್ನು ಎರಡನೇದು, ಈ ಬಾರಿ ನನಗೆ ಅವ್ರು ಕೊಟ್ಟಿರುವಂತ ನೋಟಿಸ್ ನ ವಿಶೇಷ ಏನು ಅಂತಂದ್ರೆ, ಆ ನೋಟಿಸ್ ನಲ್ಲಿ ಹೇಳಿದ್ದಾರೆ, ನೀವು ಇಲ್ಲಿ ಟಾಪಿಕ್ ನ ಮೇಲೆ ಮಾತನಾಡಬೇಕೆ ಹೊರತು ರಾಜಕೀಯ ಮಾತನಾಡಬಾರದು, ಆಮೇಲೆ ಯಾವುದೇ ರಾಜಕೀಯ ವ್ಯಕ್ತಿಗಳ ಕುರಿತಂತೆ ಮಾತನಾಡಬಾರದು ಅಂತ. ನಂಗೆ ಆಶ್ಚರ್ಯ. ಇದು ಕರ್ನಾಟಕದಲ್ಲಿ ಹೀಗೊಂದು ಹೊಸ ರೂಲ್ ಬಂದಿದೆಯೋ ಅಥವಾ ದೇಶದಲ್ಲೇ ರೂಲ್ ಬಂದಿದೆಯೋ? ರಾಜಕೀಯದ ಬಗ್ಗೆ ಯಾರು ಮಾತನಾಡಬಾರದು ಅನ್ನುವಂತ ಒಂದು ಅಘೋಷಿತ ನಿಯಮವನ್ನ ಎಲ್ಲಿಂದ ತಗೊಂಡ್ ಬಂದ್ರು ಅನ್ನುವಂತ ಪ್ರಶ್ನೆಗೆ ನಾನು ಪೊಲೀಸರಿಗೆ ಉತ್ತರ ಕೇಳಿದ್ದೀನಿ. ನೀವೇ ಒಂದು ಉತ್ತರ ಕೊಡಿ. ರಾಜಕೀಯ ಮಾತನಾಡಬಾರದು ಅಂತ ನನಗೆ ರಿಸ್ಟ್ರಿಕ್ಷನ್ ಹಾಕಿದೀರಾ? ಅಥವಾ ತೇಜೋವಧೆ ಅನ್ನೋದು ನಿಮ್ಮ ವಿಚಾರ ಏನು? ನಾನು ಯಾವುದೇ ವ್ಯಕ್ತಿಯ ಬಗ್ಗೆ ಏನಾದರೂ ಹೇಳಿದ್ರೆ, ಅವ್ರ ಕುರಿತಂತೆ ಏನಾದರೂ ಮಾತನಾಡಿದ್ರೆ ಅದು ತೇಜೋವಧೆ ಆಗುತ್ತಾ? ದಿನ
ದಿನ ಬೆಳಗ್ಗೆ ಆದ್ರೆ ಕೇರಳ ಕಾಂಗ್ರೆಸ್ಸಿನ ಹ್ಯಾಂಡಲ್ ನಿಂದ ನರೇಂದ್ರ ಮೋದಿ ಅವರ ಕುರಿತಂತೆ ಎಷ್ಟು ಅತ್ಯಂತ ಕೆಟ್ಟದ್ದಾಗಿರುವಂತಹ ಟ್ವೀಟ್ ಮಾಡುವಂತ ಕಾಂಗ್ರೆಸ್ಸಿಗೆ ಮತ್ತು ಅದರ ಸರ್ಕಾರ ಇರುವಂತಹ ಕರ್ನಾಟಕದಲ್ಲಿ ಪೊಲೀಸರು ಮತ್ತೊಬ್ಬರ ತೇಜ ವಧೆ ಮಾಡಬಾರದು ರಾಜಕೀಯ ನಾಯಕರದು ಅಂತ ಹೇಳ್ತಾರೆ ಅಂತಂದ್ರೆ ನಾನು ಅದನ್ನ ನಿರ್ಲಜ್ಜತೆ ಅಂತ ಕರಿತೀನಿ ಅಥವಾ ಹೆದರಿಕೆ ಅಂತ ಕರಿತೀನಿ. ನೀವು ಈ ಹಂತಕ್ಕೆ ಬಂದ್ಬಿಟ್ಟಿದ್ದೀರಾ. ಒಟ್ಟಾರೆ ದುರಂತದ ಸಂಗತಿ. ಇನ್ನೂ ಹೆಚ್ಚಿನ ಸಂಗತಿ ಏನು ಅಂತಂದ್ರೆ ಕರ್ನಾಟಕದ ವಿಚಾರಕ್ಕೆ ಬಂದಾಗ NSUIನವರು ಕಾಂಗ್ರೆಸ್ನ ಅಲ್ಲಿನ ತರುಣ ಮುಖಂಡರು ಹೋಗಿ ಒಂದು ಲೆಟರ್ ಕೊಟ್ಟಿದ್ದಾರೆ, ಚಕ್ರವರ್ತಿ ಸೂಲಿಬೆಲೆಯನ್ನ ಕುಂದಾಪುರಕ್ಕೆ ಬರ್ಲಿಕ್ಕೆ ಬಿಡಬಾರದು ಅಂತ. ಅಂದ್ರೆ ಇದು ಅಘೋಷಿತವಾಗಿ ಗಡೀಪಾರ್ ಮಾಡಬೇಕು ಅಂತ ನೀವೇನಿದ್ರು ಎಲ್ಲಾ ಜಿಲ್ಲೆಗಳಲ್ಲೂ ಹೀಗೆ ಹೋಗಿ ಪೊಲೀಸರ ಹತ್ರ ನೀವು ಹೇಳಿಸಿ ನೀವು ನಾನು ಬರದೇ ಇರೋದನ್ನ ತಡಿಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀರಾ. ಬಟ್ ನಾನು ಹೋಗ್ತೀನಿ. ನಾಳೆ ಆ ಕಾರ್ಯಕ್ರಮದಲ್ಲಿ ನಾನು ಇರ್ತೀನಿ. ನಮಗೆ ಬಾಬಾ ಸಾಹೇಬ್ ಒಬ್ಬರೇ ದಿಕ್ಕು, ನಮಗೆ ಇನ್ಯಾವುದೂ ಇಲ್ಲ, ನಮ್ಗೆ ಅಧಿಕಾರ ಇಲ್ಲ, ಹಣ ಇಲ್ಲ, ಇನ್ಯಾವ ಬೆಂಬಲವೂ ಇಲ್ಲ. ಇರೋದು ಒಂದೇ ಒಂದು ಬೆಂಬಲ ಅಂತಂದ್ರೆ ಅದು ಬಾಬಾ ಸಾಹೇಬ್ರ ಸಂವಿಧಾನದ ಬೆಂಬಲ. ಅದನ್ನೇ ಆಧಾರವಾಗಿ ಇಟ್ಕೊಂಡು ಏನ್ ಮಾತಾಡಬೇಕು ಅದನ್ನ ಮಾತಾಡ್ತೀನಿ. ಮಾತಾಡಿದ ನಂತರ ಅವ್ರು ಏನ್ ಮಾಡ್ತಾರೋ ಅದಕ್ಕೂ ಬಾಬಾ ಸಾಹೇಬರನ್ನೇ ಮುಂದಿಟ್ಕೊಂಡು ಕೋರ್ಟಿಗೆ ಹೋಗ್ತೀನಿ. ಇಷ್ಟಾಗಿತ್ತು ಚಕ್ರವರ್ತಿ ಸೂಲಿಬೆಲೆ ಅವರ ಮಾತು. ಅಲ್ಲಿಗೆ ಸೆಕ್ಯುಲಾರಿಟಿಗಾಗಿರ್ಬೋದು, ಫ್ರೀಡಮ್ ಟು ಸ್ಪೀಚ್ಗೆ ನಮ್ಮ ರಾಜ್ಯದಲ್ಲಿ ಅವಕಾಶವನ್ನೇ ಕಾಂಗ್ರೆಸ್ ಸರ್ಕಾರ ಕಿತ್ಕೊಂಡಿದೆ ಅಂತ ತಮ್ಮ ಮಾತಿನ ಮುಖಾಂತರ ತಿಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಚೋದನಕಾರಿ ಭಾಷಣ ಮಾಡದಂತೆ ನೋಟಿಸ್ ಇಶ್ಯೂ ಆಗಿದೆ. ನಮ್ಮ ಧ್ವನಿ ಅಡಗಿಸಲು ರಾಜ್ಯ ಸರ್ಕಾರ ಪ್ರಯತ್ನವನ್ನ ಪಡ್ತಾ ಇದೆ. ನಿಮ್ಮ ಯಾವ ಸೂಚನೆ ಬೆದರಿಕೆಗಳಿಗೂ ಕೂಡ ನಾನು ಹೆದರುವವನು ಅಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರ ಹೇಳಿಕೆ ಇದು. ನಾನು ಇಲ್ಲಿಯ ತನಕ ಪ್ರಚೋದನಕಾರಿ ಭಾಷಣ ಮಾಡಿಲ್ಲ, ಪೊಲೀಸ್ ಇಲಾಖೆ ನೋಟಿಸ್ ಜಾರಿ ಮಾಡಿದೆ ಅಂತ ಸೂಲಿಬೆಲೆ ಅವರು ಹೇಳ್ತಾ ಇದ್ದಾರೆ. ಚಿಂತಕ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಅವರ ಜೊತೆಲಿದ್ದೇನೆ. ಸರ್, ಈಗ ಸರ್ಕಾರ ಕಳೆದ ಕೆಲ ದಿನಗಳ ಹಿಂದೆ ರಿಪೋರ್ಟ್ ಅನ್ನ ತರಿಸಿಕೊಳ್ತು. ಇವತ್ತು ಮತ್ತೊಂದು ಹೊಸ ನೋಟಿಸ್ ಅನ್ನ ಕೊಟ್ಟಿದೆ. ಅಲ್ಲಿಗೆ ಚಕ್ರವರ್ತಿ ಸೂಲಿಬೆಲೆ ಅವರ ವಿರುದ್ಧ ಇರುವ ಆಕ್ರೋಶವೋ, ಅವರ ಮೇಲಿರುವ ಪ್ರೀತಿಯೋ ಪ್ರಚೋದನಾತ್ಮಕಾರಿಯಾದಂಥ ಭಾಷಣ ಮಾಡಬಾರದು ಅಂತ ಉಲ್ಲೇಖ ಮಾಡಿದ್ದಾರೆ. ಏನ್ ಉದ್ದೇಶ? ನನಗೆ ಪ್ರಚೋದನಾಕಾರಿ ಭಾಷಣ ಮಾಡಬಾರದು ಅಂತ ಹೇಳಿ ಉಲ್ಲೇಖ ಮಾಡೋದು ಬಹಳ ಹೊಸತೇನೂ ಅಲ್ಲ. ಪ್ರತಿ ಬಾರಿ ಪೊಲೀಸರು ಒಂದು ನೋಟಿಸ್ ಕೊಡ್ತಾರೆ, ಅದು ಸ್ಥಳೀಯರನ್ನ ಕರೆದು ಹೆದರಿಸುವಂತ ಒಂದು ಉಪಾಯ ಅವರದ್ದು. ಬಟ್ ನಂದು ಇದುವರೆಗೂ ಯಾವತ್ತೂ ಪ್ರಚೋದನಕಾರಿ ಭಾಷಣ ಇಲ್ಲ. ನಾನು ಎಲ್ಲೇ ಮಾತಾಡಿದ್ರು ಹಿಸ್ಟ್ರಿಯ ಪಾಯಿಂಟ್ಗಳನ್ನು ತಗೋತೀನಿ, ಯಾವ ಇತಿಹಾಸಕಾರ ಏನ್ ಹೇಳಿದ ಅನ್ನೋದನ್ನ ಮುಂದುವರಿಸ್ತೀನಿ. ಹೀಗಾಗಿ ಅವ್ರು ಎಲ್ಲೂ ಕೂಡ ಅದನ್ನ ತಪ್ಪು ಸರಿ ಅಂತ ಹೇಳುವಂತ ಒಂದು ಚೌಕಟ್ಟಿನಲ್ಲಿ ಅದನ್ನ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದನೇದು. ಇನ್ನು ಎರಡನೇದು, ಈ ಬಾರಿ ನನಗೆ ಅವ್ರು ಕೊಟ್ಟಿರುವಂತ ನೋಟಿಸ್ ನ ವಿಶೇಷ ಏನು ಅಂತಂದ್ರೆ, ಆ ನೋಟಿಸ್ ನಲ್ಲಿ ಹೇಳಿದ್ದಾರೆ, ನೀವು ಇಲ್ಲಿ ಟಾಪಿಕ್ ನ ಮೇಲೆ ಮಾತನಾಡಬೇಕೇ ಹೊರತು ರಾಜಕೀಯ ಮಾತನಾಡಬಾರದು, ಆಮೇಲೆ ಯಾವುದೇ ರಾಜಕೀಯ ವ್ಯಕ್ತಿಗಳ ಕುರಿತಂತೆ ಮಾತನಾಡಬಾರದು ಅಂತ. ನಂಗೆ ಆಶ್ಚರ್ಯ. ಇದು ಕರ್ನಾಟಕದಲ್ಲಿ ಹೀಗೊಂದು ಹೊಸ ರೂಲ್ ಬಂದಿದೆಯೋ ಅಥವಾ ದೇಶದಲ್ಲೇ ರೂಲ್ ಬಂದಿದೆಯೋ, ರಾಜಕೀಯದ ಬಗ್ಗೆ ಯಾರು ಮಾತನಾಡಬಾರದು ಅನ್ನುವಂತ ಒಂದು ಅಘೋಷಿತ ನಿಯಮವನ್ನ ಎಲ್ಲಿಂದ ತಗೊಂಡ್ ಬಂದಿರು ಅನ್ನುವಂತ ಪ್ರಶ್ನೆಗೆ ನಾನು ಪೊಲೀಸರಿಗೆ ಉತ್ತರ ಕೇಳಿದ್ದೀನಿ. ನೀವೇ ಒಂದು ಉತ್ತರ ಕೊಡಿ. ರಾಜಕೀಯ ಮಾತನಾಡಬಾರದು ಅಂತ ನನಗೆ ರಿಸ್ಟ್ರಿಕ್ಷನ್ ಹಾಕಿದ್ದೀರಾ? ಅಥವಾ ತೇಜೋವಧೆ ಅನ್ನೋದು ನಿಮ್ಮ ಬಗ್ಗೆ ನಿಮ್ಮ ವಿಚಾರ ಏನು? ನಾನು ಯಾವುದೇ ವ್ಯಕ್ತಿಯ ಬಗ್ಗೆ ಏನಾದರೂ ಹೇಳಿದ್ರೆ, ಅವ್ರ ಕುರಿತಂತೆ ಏನಾದರೂ ಮಾತನಾಡಿದ್ರೆ ಅದು ತೇಜೋವಧೆ ಆಗುತ್ತಾ? ದಿನ ಬೆಳಗ್ಗೆ ಆದ್ರೆ ಕೇರಳ ಕಾಂಗ್ರೆಸ್ಸಿನ ಹ್ಯಾಂಡಲ್ ನಿಂದ ನರೇಂದ್ರ ಮೋದಿ ಅವರ ಕುರಿತಂತೆ ಎಷ್ಟು ಅತ್ಯಂತ ಕೆಟ್ಟದ್ದಾಗಿರುವಂತಹ ಟ್ವೀಟ್ ಮಾಡುವಂತ ಕಾಂಗ್ರೆಸ್ಸಿಗೆ ಮತ್ತು ಅದರ ಸರ್ಕಾರ ಇರುವಂತಹ ಕರ್ನಾಟಕದಲ್ಲಿ ಪೊಲೀಸರು ಮತ್ತೊಬ್ಬರ ತೇಜ ವಧೆ ಮಾಡಬಾರದು ರಾಜಕೀಯ ನಾಯಕರದು ಅಂತ ಹೇಳ್ತಾರೆ ಅಂತಂದ್ರೆ ನಾನು ಅದನ್ನ ನಿರ್ಲಜ್ಜತೆ ಅಂತ ಕರಿತೀನಿ ಅಥವಾ ಹೆದರಿಕೆ ಅಂತ ಕರಿತೀನಿ. ನೀವು ಈ ಹಂತಕ್ಕೆ ಬಂದ್ಬಿಟ್ಟಿದ್ದೀರಾ. ಒಟ್ಟಾರೆ ದುರಂತದ ಸಂಗತಿ. ಇನ್ನೂ ಹೆಚ್ಚಿನ ಸಂಗತಿ ಏನು ಅಂತಂದ್ರೆ ಕರ್ನಾಟಕದ ವಿಚಾರಕ್ಕೆ ಬಂದಾಗ NSUIನವರು ಕಾಂಗ್ರೆಸ್ನ ಅಲ್ಲಿನ ತರುಣ ಮುಖಂಡರು ಹೋಗಿ ಒಂದು ಲೆಟರ್ ಕೊಟ್ಟಿದ್ದಾರೆ, ಚಕ್ರವರ್ತಿ ಸೂಲಿಬೆಲೆಯನ್ನ ಕುಂದಾಪುರಕ್ಕೆ ಬರ್ಲಿಕ್ಕೆ ಬಿಡಬಾರದು ಅಂತ. ಅಂದ್ರೆ ಇದು ಅಘೋಷಿತವಾಗಿ ಗಡೀಪಾರ್ ಮಾಡಬೇಕು ಅಂತ ನೀವೇನಿದ್ರು ಎಲ್ಲಾ ಜಿಲ್ಲೆಗಳಲ್ಲೂ ಹೀಗೆ ಹೋಗಿ ಪೊಲೀಸರ ಹತ್ರ ನೀವು ಹೇಳಿಸಿ ನೀವು ನಾನು ಬರದೇ ಇರೋದನ್ನ ತಡಿಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀರಾ. ಬಟ್ ನಾನು ಹೋಗ್ತೀನಿ. ನಾಳೆ ಆ ಕಾರ್ಯಕ್ರಮದಲ್ಲಿ ನಾನು ಇರ್ತೀನಿ. ನಮಗೆ ಬಾಬಾ ಸಾಹೇಬ್ ಒಬ್ಬರೇ ದಿಕ್ಕು, ನಮಗೆ ಇನ್ಯಾವುದೂ ಇಲ್ಲ, ನಮ್ಗೆ ಅಧಿಕಾರ ಇಲ್ಲ, ಹಣ ಇಲ್ಲ, ಇನ್ಯಾವ ಬೆಂಬಲವೂ ಇಲ್ಲ. ಇರೋದು ಒಂದೇ ಒಂದು ಬೆಂಬಲ ಅಂತಂದ್ರೆ ಅದು ಬಾಬಾ ಸಾಹೇಬ್ರ ಸಂವಿಧಾನದ ಬೆಂಬಲ. ಅದನ್ನೇ ಆಧಾರವಾಗಿ ಇಟ್ಕೊಂಡು ಏನ್ ಮಾತಾಡಬೇಕು ಅದನ್ನ ಮಾತಾಡ್ತೀನಿ. ಮಾತಾಡಿದ ನಂತರ ಅವ್ರು ಏನ್ ಮಾಡ್ತಾರೋ ಅದಕ್ಕೂ ಬಾಬಾ ಸಾಹೇಬರನ್ನೇ ಮುಂದಿಟ್ಕೊಂಡು ಕೋರ್ಟಿಗೆ ಹೋಗ್ತೀನಿ. ಇಷ್ಟಾಗಿತ್ತು ಚಕ್ರವರ್ತಿ ಸೂಲಿಬೆಲೆ ಅವರ ಮಾತು. ಅಲ್ಲಿಗೆ ಸೆಕ್ಯುಲಾರಿಟಿಗಾಗಿರ್ಬೋದು, ಫ್ರೀಡಮ್ ಟು ಸ್ಪೀಚ್ಗೆ ನಮ್ಮ ರಾಜ್ಯದಲ್ಲಿ ಅವಕಾಶವನ್ನೇ ಕಾಂಗ್ರೆಸ್ ಸರ್ಕಾರ ಕಿತ್ಕೊಂಡಿದೆ ಅಂತ ತಮ್ಮ ಮಾತಿನ ಮುಖಾಂತರ ತಿಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.